ನಮಸ್ತೆ ಸರ್. ಅತಿಥಿ ಉಪನ್ಯಾಸಕರೆಲ್ಲ ಪ್ರದೇಶ ಮಾಡ್ತಾ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಂಬಂಧಿಸಿದ ತಮ್ಮ ಸಮಸ್ಯೆ ಹೇಳಿ ಸರ್, ಪ್ರಾಬ್ಲಮ್ ಇಸ್ ವೆರಿ ಸ್ಟ್ರೈಟ್ ಸರ್. 15 ವರ್ಷದಿಂದ ನೇಮಕಾತಿ ಮಾಡಿಲ್ಲ ಸರ್ ಗವರ್ಮೆಂಟ್ನವರು. ಸೊ 15 ವರ್ಷದಿಂದ ನಾವು ಅತಿಥಿ ಉಪನ್ಯಾಸಕರಾಗಿ ನಮ್ಮ ನಿಸ್ವಾರ್ಥ ಸೇವೆ ಅಂತ ಹೇಳ್ತೇನೆ ಸರ್. ಯಾಕೆಂತಂದ್ರೆ ನಾವು 7,500 ಸಂಬಳ ರೂಪಾಯಿಗೆ, ಅಂದ್ರೆ ಅವಾಗ ನಾವು 7,500 ಪಡ್ತಾ ಇರುವಾಗ ನಮ್ಮ ಪರ್ಮನೆಂಟ್ ಸ್ಟಾಫ್ನವರು ನಿಯರ್ಲಿ 80,000 1 lakh ವರೆಗೆ ಪಡ್ತಾ ಇದ್ರು. ಸೇಮ್ ವರ್ಕ್ ಸರ್. ಸೊ ವಿತ್ ಕ್ವಾಲಿಫಿಕೇಶನ್, ಅವರಷ್ಟೇ ಕ್ವಾಲಿಫಿಕೇಶನ್ ಇಟ್ಕೊಂಡು ನಾವು ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದೆ, ಯಾವುದೇ ಲೋಪ ಇಲ್ಲದೆ ನಮ್ಮ ಸರ್ವಿಸ್ ಅನ್ನು ನಿಸ್ವಾರ್ಥವಾಗಿ ಮಾಡ್ಕೊಂಡು ಬಂದಿರ್ತೇವೆ ಸರ್. ಸೊ ಇವಾಗ 15 ವರ್ಷ ಆದ ಮೇಲೆ ಇವಾಗ ಕಾಲ್ ಫಾರ್ಮ್ ಮಾಡ್ತೇವೆ ಅಂತ ಏನೋ ನೋಟಿಫಿಕೇಶನ್ ಹೊರಡಿಸ್ತೇವೆ ಅಂತ ಏನೋ ಒಂದು ಹೇಳ್ತಾ ಇದ್ದಾರೆ ಸರ್. ಸೊ ಇವಾಗ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ನಿಮ್ಗೆ ನಾವು ಎಕ್ಸಾಮ್ ಬರೀಲಿಕ್ಕೆ ಅವಕಾಶ ಕೊಡ್ತೇವೆ ಸರ್. ಸರ್ 15 ವರ್ಷ ಕಾಲ್ ಫಾರ್ ಮಾಡದೆ ಅಷ್ಟು ಎಕ್ಸ್ಪೀರಿಯನ್ಸ್ ಪಡೆದಾದ್ಮೇಲೆ ವಾಪಸ್ ಹಿಂದೆ ಹೋಗಿ ಎಂಟ್ರೆನ್ಸ್ ಎಕ್ಸಾಮ್ ಬರಿ ಅಂತಂದ್ರೆ ಯಾವ ನ್ಯಾಯ ಸರ್? ಇದು ಇಲಾಜಿಕಲ್ ವಿಷಯ ಸರ್. ಸೊ ಇದಕ್ಕೋಸ್ಕರ ನಾವು ಏನಂದ್ರೆ ರಿಕ್ವೆಸ್ಟ್ ಮಾಡಿದ್ದೇವೆ ಸರ್. ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿ ಆಗಿದೆ ಗವರ್ಮೆಂಟ್ ಗೆ. ಅಂಡ್ ನಮ್ಮ ಸುವರ್ಣಸಭೆಯ ಲಾಸ್ಟ್ ಅಧಿವೇಶನದಲ್ಲಿ ಕೂಡ ಹೇಳಿದ್ದಾರೆ ನಮ್ಮ ಉನ್ನತ ಶಿಕ್ಷಣ ಸಚಿವರು ಏನಂತಂದ್ರೆ ಪಾಲಿಟೆಕ್ನಿಕಲ್ ಗೆಸ್ಟ್ ಲೆಕ್ಚರಿಗೆ ಸಂಬಂಧಪಟ್ಟ ಸೇವಾ ಭದ್ರತೆಗೆ ಸಂಬಂಧಪಟ್ಟ ಎಲ್ಲ ಡಾಕ್ಯುಮೆಂಟ್ಸ್ ರೀಚ್ ಆಗಿದೆ. ಸೊ ಅದರ ಬಗ್ಗೆ ನಾವು ಒಂದು ಕಾನೂನಾತ್ಮಕವಾಗಿ ನ್ಯಾಯಸಮ್ಮತವಾದ ಒಂದು ತೀರ್ಮಾನ ತಗೊಳ್ತೇವೆ ಅಂತ ಹೇಳಿ ಕೂಡ ಆಗಿದೆ ಸರ್. ಸೊ ನಮ್ಮ ಹೋರಾಟ ಅದೇ ಸರ್. ಇವಾಗ ಎಲ್ರಿಗೂ ಕೂಡ ಒಂದು ಸೇವಾ ಭದ್ರತೆ ಕೊಡಬೇಕು ಸರ್. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ. We want justice, we want justice, we want justice, we want justice. ಸಮಾನ ಕೆಲಸಕ್ಕೆ ಸಮಾನ ವೇತನ, ಸಮಾನ ಕೆಲಸಕ್ಕೆ ಸಮಾನ ವೇತನ, ಸಮಾನ ಕೆಲಸಕ್ಕೆ ಸಮಾನ ವೇತನ. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ. We want justice, we want justice, we want justice. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು.